ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಕಂಪ್ಯೂಟರ್ ಟೆಕ್ ವರ್ಲ್ಡ್ ಯೂಟ್ಯೂಬ್ ಚಾನಲ್. ನಾನು ಸಾಗರ್. ಫ್ರೆಂಡ್ಸ್, ಇವತ್ತು ಇನ್ನೊಂದು ವಿಶೇಷವಾದ ಸಂಚಿಕೆಯೊಂದಿಗೆ ಮತ್ತೆ ನಿಮ್ಮನ್ನ ಭೇಟಿ ಆಗ್ತಾ ಇದ್ದೀನಿ. ಫ್ರೆಂಡ್ಸ್, ಇವತ್ತಿನ ಸಂಚಿಕೆ ಯಾವ್ದಪ್ಪ ಅಂತಂದ್ರೆ, ನನಗೆ ನಮ್ಮ ಸ್ನೇಹಿತರು ಸಾಕಷ್ಟು ಬಾರಿ ವಾಟ್ಸಪ್ ಮೆಸೇಜ್ ಮಾಡಿ ಪರ್ಸನಲ್ ಆಗಿ ಕೇಳ್ತಾ ಇರ್ತಾರೆ. ಏನಪ್ಪಾ ಅಂತಂತಂದ್ರೆ, ನಾವು ಹೊಸದಾಗಿ ಲ್ಯಾಪ್ಟಾಪ್ನ ಪರ್ಚೇಸ್ ಮಾಡಿದ್ದೀವಿ, ಇದರಲ್ಲಿ ಲೋಕಲ್ ಡಿಸ್ಕ್ ಸಿ ಬಿಟ್ರೆ DEF ಯಾವುದೂ ಇಲ್ಲ. ಸೊ ಪಾರ್ಟಿಷನ್ ಕ್ರಿಯೇಟ್ ಮಾಡೋದು ಯಾವ ರೀತಿ, ಸೊ ಈಸಿಯಾಗಿ ಕ್ರಿಯೇಟ್ ಮಾಡೋದಕ್ಕೆ ಏನಾದರೂ ಮೆಥಡ್ ಇದೆಯಾ, ದಯವಿಟ್ಟು ಈ ರೀತಿ ಇದ್ದರೆ ನಮಗೆ ಮಾಹಿತಿನ ಶೇರ್ ಮಾಡಿ ಅಂತ ಸಾಕಷ್ಟು ಜನ ನಮ್ಮ ಸ್ನೇಹಿತರು ನನಗೆ ಕೇಳ್ತಾನೆ ಇರ್ತಾರೆ. ಸೊ ಈ ಟ್ಯೂಟೋರಿಯಲ್ ಅವ್ರಿಗೋಸ್ಕರ ರೆಕಾರ್ಡಿಂಗ್ ಮಾಡ್ತಾ ಇದ್ದೀನಿ. ಹಾಗಿದ್ಮೇಲೆ ಇವತ್ತಿನ ಸಂಚಿಕೆ ಯಾವುದು ಅಂತ ಅನ್ನೋದು ನಿಮ್ಗೆ ಈಗಾಗಲೇ ಗೊತ್ತಾಗಿದೆ. ಸೊ ಫ್ರೆಂಡ್ಸ್, ಇವತ್ತಿನ ಸಂಚಿಕೆ ಯಾವುದಪ್ಪ ಅಂತಂದರೆ, ಪ್ರೀ ಇನ್ಸ್ಟಾಲ್ಡ್ ಇರತಕ್ಕಂಥ ಲ್ಯಾಪ್ಟಾಪ್ ಅಥವಾ ಡೆಸ್ಕ್ಟಾಪ್ಗಳನ್ನು ಬಳಸ್ಕೊಂಡು ನಾವು ಪಾರ್ಟಿಷನ್ನ ಕ್ರಿಯೇಟ್ ಮಾಡೋದು ಯಾವ ರೀತಿ ಅಂತ ತಿಳ್ಕೊಳ್ಳೋಣ. ಸೊ ಇದಕ್ಕೋಸ್ಕರ ನಮಗೆ ಯಾವುದೇ ರೀತಿ ಥರ್ಡ್ ಪಾರ್ಟಿ ಸಾಫ್ಟ್ವೇರ್ನ ಅವಶ್ಯಕತೆ ಇರೋದಿಲ್ಲ. ಕೇವಲ ಬಿಲ್ಟ್ ಇನ್ ಡಿಸ್ಕ್ ಮ್ಯಾನೇಜರ್ ಇದನ್ನು ಬಳಸ್ಕೊಂಡು ನಾವು ಈಸಿಯಾಗಿ ಪಾರ್ಟಿಷನ್ನ ಕ್ರಿಯೇಟ್ ಮಾಡ್ಕೋಬೋದು. ಫ್ರೆಂಡ್ಸ್, ಇಲ್ಲಿ ಇನ್ನೊಂದು ವಿಚಾರ ಏನಪ್ಪ ಅಂತಂದರೆ, ಈ ಟ್ಯೂಟೋರಿಯಲ್ ಸ್ವಲ್ಪ ಲಾಂಗ್ ಆಗ್ಬೋದು. ಸೊ ಎಲ್ಲರೂ ಕಂಪ್ಲೀಟಾಗಿ ಕೇಳಿ, ಯಾಕಂತಂದರೆ ಇವತ್ತಿನ ವಿಡಿಯೋ ಭಾಳ ಇನ್ಫಾರ್ಮೇಟಿವ್ ಆಗಿದೆ. ಎಲ್ಲೂ ವಿಡಿಯೋ ಸ್ಕಿಪ್ ಮಾಡದೆ ಪೂರ್ತಿಯಾಗಿ ಕೇಳಿ. ಸೊ ಇಷ್ಟು ಹೇಳ್ತಾ ಇಂದಿನ ಸಂಚಿಕೆಯನ್ನು ಆರಂಭ ಮಾಡೋಣ. ಫ್ರೆಂಡ್ಸ್, ನನ್ನ ಹತ್ರ ಏಸರ್ ಲ್ಯಾಪ್ಟಾಪ್ ಇದೆ. ಇದು ಕೂಡ ಪ್ರೀ ಇನ್ಸ್ಟಾಲ್ಡ್ ವಿಂಡೋಸ್ ಇದೆ. ಇದರಲ್ಲಿ ವಿಂಡೋಸ್ 11 64 ಬಿಟ್ ಇದೆ. ಫ್ರೆಂಡ್ಸ್, ಈಗ ಮೊದಲನೇದಾಗಿ ಪ್ರೀ ಇನ್ಸ್ಟಾಲ್ಡ್ ಲ್ಯಾಪ್ಟಾಪ್ ಅಥವಾ ಡೆಸ್ಕ್ಟಾಪ್ ಅಂದರೆ ಏನು ಅಂತ ಮೊದಲು ಅರ್ಥ ಮಾಡ್ಕೊಳ್ಳೋಣ. ಈಗ ಪ್ರೀ ಇನ್ಸ್ಟಾಲ್ಡ್ ಅಂತಂದರೆ, ನಾವು ಹೊಸದಾಗಿ ಲ್ಯಾಪ್ಟಾಪ್ ಅಥವಾ ಡೆಸ್ಕ್ಟಾಪ್ನ ಪರ್ಚೇಸ್ ಮಾಡಿರ್ತೀವಿ. ಅದರ ಜೊತೆಗೆ ಆಫೀಸ್ ಮತ್ತು ವಿಂಡೋಸ್ ಇನ್ಬಿಲ್ಟ್ ಆಗಿ ಬಂದಿರತಕ್ಕಂಥದ್ದು, ಅಂದರೆ ಕಂಪನಿ ಕಡೆಯಿಂದನೇ ಇನ್ಸ್ಟಾಲ್ ಮಾಡಿ ನಮಗೆ ಸಿಕ್ಕಿರ್ತಕ್ಕಂಥ ಲ್ಯಾಪ್ಟಾಪ್ ಅಥವಾ ಡೆಸ್ಕ್ಟಾಪ್ಗಳನ್ನ ನಾವು ಪ್ರೀ ಇನ್ಸ್ಟಾಲ್ಡ್ ವಿಂಡೋಸ್ ಅಂತ ಕರಿತೀವಿ. ಓಕೆ, ಸೊ ಇವಾಗ ನಾನು ಇಲ್ಲಿ ನೋಡಿ ನಿಮಗೆ ದಿಸ್ PC ಓಪನ್ ಮಾಡಿ ತೋರಿಸ್ತಾ ಇದ್ದೀನಿ. ಇದರಲ್ಲಿ OS C ಬಿಟ್ಟರೆ ಇನ್ಯಾವ ಡ್ರೈವ್ನೂ ಇಲ್ಲ. ನೋಡಿ, ನಾನೀಗ ದಿಸ್ PC ಓಪನ್ ಮಾಡ್ತಾ ಇದ್ದೀನಿ. This PC 2 of 9 locate. This PC items view list devices and drives grouping expanded. OS C not selected row 1 column 1 of 1. This PC tab selected 1 of 1. ಫ್ರೆಂಡ್ಸ್, ಕೇಳಿಸ್ಕೊಂಡ್ರಲ್ಲ, OS C 1 of 1 ಅಂದರೆ OS C ಬಿಟ್ಟರೆ ಇನ್ನಿದರಲ್ಲಿ ಯಾವ ಡ್ರೈವ್ನೂ ಇಲ್ಲ. ಇದರ ಕೆಪಾಸಿಟಿ ಎಷ್ಟಿದೆಯಪ್ಪ ಅಂತಂದರೆ 500 GB ಹಾರ್ಡ್ ಡಿಸ್ಕ್ ಇದೆ. ಫ್ರೆಂಡ್ಸ್, ಇಲ್ಲಿ ಇನ್ನೊಂದು ವಿಚಾರ ಏನಪ್ಪ ಅಂತಂದರೆ, ನಿಮ್ಮ ಲ್ಯಾಪ್ಟಾಪ್ ಅಥವಾ ಡೆಸ್ಕ್ಟಾಪ್ಗಳಲ್ಲಿ SSD ಆದರೂ ಇರಲಿ ಅಥವಾ ಹಾರ್ಡ್ ಡಿಸ್ಕ್ ಆದರೂ ಇರಲಿ, ನೋ ಪ್ರಾಬ್ಲಮ್. ಸೊ ಇವಾಗ ನಾನೇನು ಟ್ಯೂಟೋರಿಯಲ್ ತೋರಿಸ್ತಾ ಇದ್ದೀನಲ್ಲ, ಇದನ್ನು ಫಾಲೋ ಮಾಡಿ ನೀವು ಪಾರ್ಟಿಷನ್ನ ಈಸಿಯಾಗಿ ಕ್ರಿಯೇಟ್ ಮಾಡ್ಕೋಬಹುದು. ಸೊ ಇವಾಗ ನಾನು Alt F4 ಕೀ ಪ್ರೆಸ್ ಮಾಡ್ತಾ ಇದ್ದೀನಿ ದಿಸ್ PC ಕ್ಲೋಸ್ ಮಾಡೋದಕ್ಕೆ. Desktop list. ಓಕೆ ಫ್ರೆಂಡ್ಸ್, ಇವಾಗ ನಾನು ವಿಂಡೋಸ್ ಮತ್ತು X ಕೀ ಪ್ರೆಸ್ ಮಾಡ್ತಾ ಇದ್ದೀನಿ. X for X-ray. Pop-up window menu installed apps alt P1 of 18. ಓಕೆ ಫ್ರೆಂಡ್ಸ್, ನಾನು ಇಲ್ಲಿ K ಪ್ರೆಸ್ ಮಾಡ್ತಾ ಇದ್ದೀನಿ. ಆಗ ಡಿಸ್ಕ್ ಮ್ಯಾನೇಜ್ಮೆಂಟ್ ಓಪನ್ ಆಗುತ್ತೆ. Disk management level list disk 0 partition 1 layout simple type basic status healthy EFI system partition capacity 100 MB free space 100 MB % free 100% 1 of 3. ಫ್ರೆಂಡ್ಸ್, ಇಲ್ಲಿ ಡಿಸ್ಕ್ ಮ್ಯಾನೇಜ್ಮೆಂಟ್ ಓಪನ್ ಆದ ನಂತರ ನಮಗೆ ಒಟ್ಟು ಇಲ್ಲಿ 3 ಡ್ರೈವ್ ಸಿಗುತ್ತೆ. 3 ಡ್ರೈವಲ್ಲಿ 2 ಪಾರ್ಟಿಷನ್ಗಳು ಹಿಡನ್ ಆಗಿರ್ತವೆ. OS C ಮಾತ್ರ ನಮಗೆ ಕಾಣಿಸ್ತಾ ಇರುತ್ತೆ. ಓಕೆ, ಸೊ ಇವೆರಡು ಪಾರ್ಟಿಷನ್ಗಳು ಏನು ಮತ್ತು ಇವು ಯಾಕೆ ಹಿಡನ್ ಆಗಿರ್ತವೆ ಅಂತ ಅರ್ಥ ಮಾಡ್ಕೊಳ್ಳೋಣ. ಮೊದಲನೇದಾಗಿ ಏನಪ್ಪ ಅಂತಂದರೆ 100 MB ನೀವು ಕೇಳಿಸ್ಕೊಂಡ್ರಿ, ಇದು EFI ಫೈಲ್ ಸಿಸ್ಟಮ್. EFI ಅಂತಂತಂದರೆ ನಾವು ಸಿಸ್ಟಮ್ ಆನ್ ಮಾಡಿದ ತಕ್ಷಣ ಬೂಟ್ ಆಗೋದಕ್ಕೆ ಸಪೋರ್ಟ್ ಮಾಡ್ತಕ್ಕಂಥ ಫೈಲ್ಗಳು. ಇದು EFI. ಓಕೆ, EFI ಅಂತ ಹೇಳುತ್ತೆ. ನಾನು ಮತ್ತೆ ಇವಾಗ ಡೌನ್ ಕೀ ಪ್ರೆಸ್ ಮಾಡ್ತಾ ಇದ್ದೀನಿ. Disk 0 partition 4 layout simple type basic status healthy recovery partition capacity 817 MB free space 817 MB % free 100% 2 of 3. ಫ್ರೆಂಡ್ಸ್, ಇದು ರಿಕವರಿ ಪಾರ್ಟಿಷನ್. ಸೊ ಇದು ಯಾಕೆ ಇರುತ್ತೆ ಅಂತಂದರೆ, ನಮ್ಮ ಲ್ಯಾಪ್ಟಾಪ್ ಅಥವಾ ಡೆಸ್ಕ್ಟಾಪ್ ಏನಾದರೂ ಸಮಸ್ಯೆ ಆದಾಗ ನಾವು ಸಿಸ್ಟಮನ್ನು ರೀಸೆಟ್ ಮಾಡ್ತೀವಲ್ಲ, ಆಗ ರೀಸೆಟ್ ಆದ ನಂತರ ಇಲ್ಲಿರ್ತಕ್ಕಂಥ ಫೈಲ್ಗಳನ್ನ ಬಳಸ್ಕೊಂಡು ನಮ್ಮ ಲ್ಯಾಪ್ಟಾಪ್ ಅಥವಾ ಡೆಸ್ಕ್ಟಾಪ್ ನಮಗೆ ರೀಸೆಟ್ ಮಾಡಿ ಕೊಡುತ್ತೆ. ಓಕೆ, ಸೊ ಮತ್ತೆ ನಾನೀಗ ಡೌನರ್ ಕೀ ಪ್ರೆಸ್ ಮಾಡ್ತಾ ಇದ್ದೀನಿ. OS C layout simple type basic file system NTFS status healthy boot page file crash dump basic data partition capacity 464.85 GB free space 424.48 GB % free 91% 3 of 3. ಫ್ರೆಂಡ್ಸ್, ಕೇಳಿಸ್ಕೊಂಡ್ರಲ್ಲ, OS C ಇದರ ಕೆಪಾಸಿಟಿ ಟೋಟಲ್ ಆಗಿರೋದು 464 GB, ಖಾಲಿ ಇರೋದು 424 GB. ಸೊ ಇಲ್ಲಿ ಟೋಟಲ್ ಆಗಿ 40 GB ಯೂಸ್ ಮಾಡ್ಕೊಂಡಿದೆ. ಓಕೆ, ಸೊ ಇವಾಗ ನಾನು OS C ಮೇಲೆ ಫೋಕಸ್ ಇಟ್ಟು ಅಪ್ಲಿಕೇಶನ್ ಕೀ ಪ್ರೆಸ್ ಮಾಡ್ತಾ ಇದ್ದೀನಿ. ನೋಡೋಣ, ಈಗ ಫೋಕಸ್ ಚೆಕ್ ಮಾಡ್ತಾ ಇದ್ದೀನಿ, ಎಲ್ಲಿದೆ ನೋಡೋಣ. OS C layout simple
ಓಕೆ ಫ್ರೆಂಡ್ಸ್, ಓ ಎಸ್ ಸಿ ಮೇಲಿದೆ. ನಾನೀಗ ಇಲ್ಲಿ ಅಪ್ಲಿಕೇಶನ್ ಕೀ ಪ್ರೆಸ್ ಮಾಡ್ತಾ ಇದ್ದೀನಿ. Context menu. ಸೊ ಫ್ರೆಂಡ್ಸ್, ನಾನೀಗ ಡೌನರ್ ಕೀ ಪ್ರೆಸ್ ಮಾಡ್ತಾ ಇದ್ದೀನಿ. ಇಲ್ಲಿವರೆಗೂ ಅಂತಂದರೆ ಶ್ರಿಂಕ್ ವಾಲ್ಯೂಮ್ ಅಂತ ಸಿಗೋ ತನಕ. Open O1 Explore Mark Part Change Drive Format Extend Volume Shrink Volume H9 of 14. ಫ್ರೆಂಡ್ಸ್ ಕೇಳಿಸ್ಕೊಂಡ್ರಲ್ಲ, ಶ್ರಿಂಕ್ ವಾಲ್ಯೂಮ್ ಇದರ ಶಾರ್ಟ್ಕಟ್ ಕೀ ಎಚ್. ಇಲ್ಲಿ ಒಂದು ಗಮನಿಸಬೇಕಾದ ಅಂಶ ಇದೆ ಫ್ರೆಂಡ್ಸ್. ಏನಪ್ಪ ಅಂತಂದರೆ, ನಾವು ಪಾರ್ಟಿಷನ್ ಕ್ರಿಯೇಟ್ ಮಾಡೋದಕ್ಕಿಂತ ಮೊದಲು ಡಿ ಡ್ರೈವ್ಗೆ ಎಷ್ಟು ಸ್ಪೇಸ್ ಅಥವಾ ಎಷ್ಟು ಜಿ ಬಿನ ಅಲಾಟ್ ಮಾಡಬೇಕು ಅನ್ನೋದನ್ನು ಫಸ್ಟು ನಾವು ಯೋಚನೆ ಮಾಡಬೇಕಾಗತ್ತೆ. ನನಗೆ ಈಗ ಲೋಕಲ್ ಡಿಸ್ಕ್ ಡಿಗೆ ನನಗೆ 150 ಜಿ ಬಿ ಈಗ ಕೊಡಬೇಕಾಗಿದೆ. ಸೊ ನನಗೆ 150 ಜಿ ಬಿ ಸಾಕು ಲೋಕಲ್ ಡಿಸ್ಕ್ ಡಿಗೆ. ಸೊ ಈಗ ಏನಪ್ಪ ಅಂತಂದರೆ, ನೀವು ಲೋಕಲ್ ಡಿಸ್ಕ್ ಡಿ ಕ್ರಿಯೇಟ್ ಮಾಡುವಾಗ 100, 150, 200, 300 ಎಷ್ಟು ಜಿ ಬಿ ಆದರೂ ಕೊಟ್ಕೋಬೋದು. ಇಲ್ಲಿ ಒಂದು ವಿಚಾರ ಏನಪ್ಪ ಅಂತಂದರೆ, ಪಾರ್ಟಿಷನ್ ಕ್ರಿಯೇಟ್ ಮಾಡುವಾಗ ಎಷ್ಟು ಎಮ್ ಬಿ ಕೊಟ್ಟರೆ ಎಷ್ಟು ಜಿ ಬಿ ಆಗುತ್ತೆ ಅನ್ನೋದು ಫಸ್ಟ್ ನಾವು ಅರ್ಥ ಮಾಡ್ಕೋಬೇಕು. ಈ ಲಾಜಿಕ್ ಆಲ್ರೆಡಿ ನಿಮಗೆಲ್ಲ ಗೊತ್ತೇ ಇದೆ. 1024 ಎಮ್ ಬಿ ಅಂತಂದರೆ 1 ಜಿ ಬಿ, 1024 ಜಿ ಬಿ ಅಂದರೆ 1 ಟಿ ಬಿ. ಈ ವಿಚಾರ ನಿಮಗೆ ಗೊತ್ತೇ ಇದೆ. ಸೊ ಲೋಕಲ್ ಡಿಸ್ಕ್ ಡಿಗೆ ನಾವು 150 ಜಿ ಬಿ ಅಲಾಟ್ ಮಾಡ್ತಾ ಇದ್ದೀವಿ ಅಂತಂದರೆ ಎಷ್ಟು ಎಮ್ ಬಿ ಅಷ್ಟು ಟೈಪ್ ಮಾಡಬೇಕು, ಇದು ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಮಾಹಿತಿ. ಸೊ ಇದಕ್ಕೋಸ್ಕರ ನಾವು ಏನು ಮಾಡೋಣ ಅಂತಂದರೆ, ಈಗ ಇಲ್ಲಿ ಕ್ಯಾಲ್ಕುಲೇಟರ್ನ ಯೂಸ್ ಮಾಡ್ಕೊಳ್ಳೋಣ. ಸೊ ಈ ಕ್ಯಾಲ್ಕುಲೇಟರಲ್ಲಿ ನಾನೀಗ ಯಾವ ರೀತಿ ಇದನ್ನು ಕ್ಯಾಲ್ಕುಲೇಟ್ ಮಾಡಬೇಕಂತ ತೋರಿಸ್ತಾ ಇದ್ದೀನಿ. ನಾನೀಗ ಒಂದ್ಸಲ ಇಲ್ಲಿ ಎಸ್ಕೇಪ್ ಕೀ ಪ್ರೆಸ್ ಮಾಡ್ತಾ ಇದ್ದೀನಿ ಡಿಸ್ಕ್ ಮ್ಯಾನೇಜ್ಮೆಂಟಿಂದ ಆಚೆ ಬರೋದಕ್ಕೆ. Disk Management. ಓಕೆ ಫ್ರೆಂಡ್ಸ್, ಇವಾಗ ನಾನು ಇಲ್ಲಿ ಸ್ಟಾರ್ಟ್ ಮೆನು ಕೀ ಪ್ರೆಸ್ ಮಾಡ್ತಾ ಇದ್ದೀನಿ. Start window, search box, edit, search for apps. ಓಕೆ ಫ್ರೆಂಡ್ಸ್, ನಾನೀಗ ಸರ್ಚ್ ಬಾಕ್ಸಲ್ಲಿ ಕ್ಯಾಲ್ಕುಲೇಟರ್ ಅಂತ ಟೈಪ್ ಮಾಡ್ತಾ ಇದ್ದೀನಿ. CALC. left C, calculator app, press right to switch preview 1 of 1 level 1. ಓಕೆ ಫ್ರೆಂಡ್ಸ್, ಇವಾಗ ಕ್ಯಾಲ್ಕುಲೇಟರ್ ಸಿಕ್ಕಿದೆ. ನಾನೀಗ ಎಂಟರ್ ಕೀ ಪ್ರೆಸ್ ಮಾಡ್ತಾ ಇದ್ದೀನಿ ಓಪನ್ ಮಾಡೋದಕ್ಕೆ. Calculator window, display is 0. ಓಕೆ ಫ್ರೆಂಡ್ಸ್, ಇವಾಗ ಕ್ಯಾಲ್ಕುಲೇಟರ್ ಓಪನ್ ಆಗಿದೆ, ಡಿಸ್ಪ್ಲೇ 0 ಅಂತ ಇದೆ. ಇಲ್ಲಿ ನಾವು ಯಾವ ಥರ ಲೆಕ್ಕ ಮಾಡಬೇಕು ಅಂತಂದರೆ, ನೋಡಿ ಇವಾಗ 1024 ಇಂಟು 150 ಅಂತ ಟೈಪ್ ಮಾಡಬೇಕು. ನೋಡಿ ನಾನೀಗ ಇಲ್ಲಿ ನಮ್ ಲಾಕ್ ಆನ್ ಮಾಡ್ತಾ ಇದ್ದೀನಿ. ಫಸ್ಟು ನಾವು ಲೆಕ್ಕ ಮಾಡೋದಕ್ಕಿಂತ ಮುಂಚೆ ನಮ್ ಪ್ಯಾಡ್ ಆನ್ ಮಾಡ್ಕೊಂಡಿರಬೇಕು. ನಾನೀಗ ನಮ್ ಪ್ಯಾಡ್ ಆನ್ ಮಾಡ್ತಾ ಇದ್ದೀನಿ. Num lock on. ಓಕೆ, ನಾನಿವಾಗ ಇಲ್ಲಿ 1024 1 0 2 4. ಓಕೆ, 1024 ಇಂಟು Display is 1024 times. 150 150. 1 5 0. ಓಕೆ, ನನಗೆ ಎಂಟರ್ ಕೀ ಪ್ರೆಸ್ ಮಾಡ್ತಾ ಇದ್ದೀನಿ. Display is 153,600. ಫ್ರೆಂಡ್ಸ್ ಕೇಳಿಸ್ಕೊಂಡ್ರಲ್ಲ, 1,53,600 ಎಮ್ ಬಿ ಅಷ್ಟು ಟೈಪ್ ಮಾಡಿದರೆ 150 ಜಿ ಬಿ ಆಗುತ್ತೆ. ಓಕೆ, ಇದನ್ನು ನಮಗೆ ನೆನ್ಪಿಟ್ಕೊಳ್ಳೋದು ಕಷ್ಟ ಅಂತ ಅನಿಸಿದರೆ ಈ ವ್ಯಾಲ್ಯೂ ನಾನು ಕಾಪಿ ಮಾಡ್ಕೊತಾ ಇದ್ದೀನಿ. ಕಾಪಿ ಮಾಡ್ಕೊಳ್ಳೋದಕ್ಕೆ ನನಗೆ ಇಲ್ಲಿ ಕಂಟ್ರೋಲ್ ಸಿ ಮಾಡ್ತಾ ಇದ್ದೀನಿ. Display value copied to clipboard. ಓಕೆ ಫ್ರೆಂಡ್ಸ್, ಇವಾಗ ಡಿಸ್ಪ್ಲೇ ವ್ಯಾಲ್ಯೂ ಕಾಪಿ ಆಯಿತು. ನಾನೀಗ ಕ್ಯಾಲ್ಕುಲೇಟರ್ನ ಕ್ಲೋಸ್ ಮಾಡ್ತಾ ಇದ್ದೀನಿ ಆಲ್ಟ್ F4 ಕೀ ಪ್ರೆಸ್ ಮಾಡೋದ್ರ ಮೂಲಕ. Disk management level 0, disk management 1 of 1. ಸೊ ಇಲ್ಲಿ ಡಿಸ್ಕ್ ಮ್ಯಾನೇಜ್ಮೆಂಟ್ ಇದೆ. ಮತ್ತೆ ನಾನು ಇಲ್ಲಿ ಒಂದ್ಸಲಿ ಟ್ಯಾಬ್ ಕೀ ಪ್ರೆಸ್ ಮಾಡ್ತಾ ಇದ್ದೀನಿ. Pane list OS C layout simple type. ಓಕೆ ಫ್ರೆಂಡ್ಸ್, ಇವಾಗ ನಮ್ಮ ಫೋಕಸ್ OS C ಮೇಲೆ ಬಂದು ನಿಂತಿದೆ. ಮತ್ತೆ ನಾನೀಗ ಅಪ್ಲಿಕೇಶನ್ ಕೀ ಪ್ರೆಸ್ ಮಾಡ್ತಾ ಇದ್ದೀನಿ. Context menu. ಮತ್ತೆ ನಾನೀಗ ಶ್ರಿಂಕ್ ವಾಲ್ಯೂಮ್ ಸಿಗೋ ತನಕ ಡೌನರ್ ಕೀ ಪ್ರೆಸ್ ಮಾಡ್ತಾ ಇದ್ದೀನಿ. Open Explore E2 of Mark Part Change Format Extend Volume Shrink Volume H9 of 14. ಓಕೆ ಫ್ರೆಂಡ್ಸ್, ಇವಾಗ ಶ್ರಿಂಕ್ ವಾಲ್ಯೂಮ್ ಸಿಕ್ಕಿದೆ. ನಾನೀಗ ಎಂಟರ್ ಕೀ ಪ್ರೆಸ್ ಮಾಡ್ತಾ ಇದ್ದೀನಿ. Querying shrink space dialog. Querying volume for available shrink space. Shrink C dialog. Total size before shrink in MB 476,004. Size of available shrink space in MB 434,615. Total size after shrink in MB 41,389. You cannot shrink a volume beyond the point where any unmovable files are located. See the defrag event in the application log for detailed information about the operation when it is completed. See shrink a basic volume and disk management help for more information. Enter the amount of space to shrink in MB. Edit Alt plus E selected 434,615. ಫ್ರೆಂಡ್ಸ್ ಕೇಳಿಸ್ಕೊಂಡ್ರಲ್ಲ, ಇದೇನಪ್ಪ ಅಂತಂದರೆ, ನಾವು ಪಾರ್ಟಿಷನ್ ಮಾಡುವಾಗ ಅಥವಾ ಪಾರ್ಟಿಷನ್ ಮಾಡಿದ ನಂತರ ಇಲ್ಲಿ ಏನಾದರೂ ಇಂಪಾರ್ಟೆಂಟ್ ಫೈಲ್ಸ್, ಡಾಕ್ಯುಮೆಂಟ್ಸ್ ಅಥವಾ ನಿಮ್ಮ ಪರ್ಸನಲ್ ಡೇಟಾಗಳು ಏನಾರು ಇತ್ತು ಅಂತಂದರೆ ಇದನ್ನು ನೀವು ಟೆಂಪರವರಿಗೆ ಮೂವ್ ಮಾಡ್ಕೋಬೇಕು. ಯಾಕಂದರೆ ಪಾರ್ಟಿಷನ್ ಕ್ರಿಯೇಟ್ ಮಾಡಿದ ನಂತರ ಅಥವಾ ಕ್ರಿಯೇಟ್ ಮಾಡೋಕ್ಕಿಂತ ಮುಂಚೆ ಏನಾದರೂ ಡೇಟಾ ಇದ್ದರೆ ಇದು ಡಿಲೀಟ್ ಆಗಿ ಪಾರ್ಟಿಷನ್ ಕ್ರಿಯೇಟ್ ಆಗುತ್ತೆ. ಓಕೆ ಫ್ರೆಂಡ್ಸ್, ಇವಾಗ ಇಲ್ಲಿ ತೋರಿಸ್ತಾ ಇರ್ತಕ್ಕಂಥ ನಂಬರ್ನ ನಾನು ಡಿಲೀಟ್ ಮಾಡ್ತಾ ಇದ್ದೀನಿ ಬ್ಯಾಕ್ ಸ್ಪೇಸ್ ಕೀ ಪ್ರೆಸ್ ಮಾಡೋದ್ರ ಮೂಲಕ. Blank selection removed. ಓಕೆ, ಸೆಲೆಕ್ಷನ್ ರಿಮೂವ್ ಆಯಿತು. ನಾನೀಗ ಇಲ್ಲಿ ಪೇಸ್ಟ್ ಮಾಡ್ತಾ ಇದ್ದೀನಿ. ಆಗಲೇ ನಾವು ಕ್ಯಾಲ್ಕುಲೇಟರಲ್ಲಿ ಒಂದು ವ್ಯಾಲ್ಯೂನ ಕಾಪಿ ಮಾಡ್ಕೊಂಡಿದ್ವಲ್ಲ, ಅದನ್ನು ಇಲ್ಲಿ ಪೇಸ್ಟ್ ಮಾಡ್ತಾ ಇದ್ದೀನಿ. ಪೇಸ್ಟ್ ಮಾಡೋದಕ್ಕೆ ಕಂಟ್ರೋಲ್ ಮತ್ತು ವಿ ಪ್ರೆಸ್ ಮಾಡ್ತಾ ಇದ್ದೀನಿ. ಸೊ ನೋಡೋಣ, ಇವಾಗ ನಾನು ಇಲ್ಲಿ ಓದಿಸ್ತೀನಿ. ಇನ್ಸರ್ಟ್ ಮತ್ತು ಟ್ಯಾಬ್ ಕೀ ಪ್ರೆಸ್ ಮಾಡ್ತಾ ಇದ್ದೀನಿ. Enter the amount of space to shrink in MB. Edit focus Alt plus E 153,600. ಫ್ರೆಂಡ್ಸ್ ಕೇಳಿಸ್ಕೊಂಡ್ರಲ್ಲ,
1,53,600 MB ಅಷ್ಟು ಇಲ್ಲಿ ಟೈಪ್ ಆಗಿದೆ. ನಾನು ಇಲ್ಲಿ ಮತ್ತೆ ಟ್ಯಾಬ್ ಕೀ ಪ್ರೆಸ್ ಮಾಡ್ತಾ ಇದ್ದೀನಿ. Shrink button Alt plus S. ಓಕೆ, ನಾನೀಗ ಶ್ರಿಂಕ್ ಮೇಲೆ ಸ್ಪೇಸ್ ಕೀ ಪ್ರೆಸ್ ಮಾಡ್ತಾ ಇದ್ದೀನಿ. Disk management list OS C. Layout simple type basic disk 0 partition 4. Layout simple type basic status healthy. ಓಕೆ ಫ್ರೆಂಡ್ಸ್, ಇವಾಗ ಏನಾಯ್ತು ಅಂತಂದ್ರೆ ಲೋಕಲ್ ಡಿಸ್ಕ್ ಡಿ ಕ್ರಿಯೇಟ್ ಆಯಿತು. ಈಗ ನಮಗೆ ಇ ಬೇಕಲ್ವಾ, ಸೊ ಈಗ ಮತ್ತೆ ನಾವು ಲೋಕಲ್ ಡಿಸ್ಕ್ ಇ ಕ್ರಿಯೇಟ್ ಮಾಡೋದಕ್ಕೆ ಮತ್ತೆ ನಾನು ಇಲ್ಲಿ ಟ್ಯಾಬ್ ಕೀ ಪ್ರೆಸ್ ಮಾಡ್ತಾ ಇದ್ದೀನಿ. Graphical view table list. ಸೊ ಲಿಸ್ಟ್ ಬಂದಿದೆ, ಮತ್ತೆ ನಾನೀಗ ಡೌನ್ ಕೀ ಪ್ರೆಸ್ ಮಾಡ್ತಾ ಇದ್ದೀನಿ OS C ಸಿಗೋ ತನಕ. Disk 0 part OS C. Layout simple type basic. ಓಕೆ ಫ್ರೆಂಡ್ಸ್, ಮತ್ತೆ OS C ಸಿಕ್ಕಿದೆ. ಮತ್ತೆ ನಾನೀಗ ಇದರ ಮೇಲೆ ಅಪ್ಲಿಕೇಶನ್ ಕೀ ಪ್ರೆಸ್ ಮಾಡ್ತಾ ಇದ್ದೀನಿ. Context menu. ಮತ್ತೆ ನಾನೀಗ ಡೌನ್ ಕೀ ಪ್ರೆಸ್ ಮಾಡ್ತಾ ಇದ್ದೀನಿ. ಸೇಮ್ ಶ್ರಿಂಕ್ ವಾಲ್ಯೂಮ್ ಅಂತ ಸಿಗೋ ತನಕ. Open explore mark change format extend volume shrink volume H9 of 14. ಓಕೆ ಫ್ರೆಂಡ್ಸ್, ಶ್ರಿಂಕ್ ವಾಲ್ಯೂಮ್ ಸಿಕ್ಕಿದೆ. ನಾನೀಗ ಎಂಟರ್ ಕೀ ಪ್ರೆಸ್ ಮಾಡ್ತಾ ಇದ್ದೀನಿ. Querying shrink space dialog. Querying volume for available shrink space. Shrink C dialog. Total size before shrink in MB 322,404. Size of available shrink space in MB 281,014. Total size after shrink in MB. ಫ್ರೆಂಡ್ಸ್, ಕೇಳಿಸ್ಕೊಂಡ್ರಲ್ಲ, ಸೊ ಇಲ್ಲೂ ಕೂಡ ಅದೇ ಥರ ವಾರ್ನಿಂಗ್ ಬಂದಿದೆ. ಸೊ ಈಗ ನನಗೆ ಲೋಕಲ್ ಡಿಸ್ಕ್ ಈಗ ಎಷ್ಟು GB ಬೇಕು ಅಂತ ಲೆಕ್ಕ ಹಾಕೋಣ. ಸೊ ಈಗ ನನಗೆ ಲೋಕಲ್ ಡಿಸ್ಕ್ ಡಿಗೆ 110 GB ಬೇಕಾಗಿದೆ. ಸೊ 110 GB ಬೇಕಂತಂದ್ರೆ ಯಾವ ರೀತಿ ಟೈಪ್ ಮಾಡಬೇಕು ಅಂತ ತಿಳ್ಕೊಳ್ಳೋಣ. ನಾನಿಲ್ಲಿ ಮತ್ತೆ ಬ್ಯಾಕ್ ಸ್ಪೇಸ್ ಕೀ ಪ್ರೆಸ್ ಮಾಡ್ತಾ ಇದ್ದೀನಿ. Blank selection removed. ಸೊ ಇಲ್ಲಿ ನಾನು 1,10,350 ಟೈಪ್ ಮಾಡ್ತಾ ಇದ್ದೀನಿ. 110350. ಓಕೆ ಫ್ರೆಂಡ್ಸ್, ಇಲ್ಲಿ ನಾನು 1,10,350 ಟೈಪ್ ಮಾಡಿದ್ದೀನಿ. ಸೊ ಅಲ್ಲಿಗೆ 110 GB ಅಷ್ಟು ಲೆಕ್ಕ ಬರುತ್ತೆ. ಮತ್ತೆ ನಾನೀಗ ಟ್ಯಾಬ್ ಕೀ ಪ್ರೆಸ್ ಮಾಡ್ತಾ ಇದ್ದೀನಿ. Shrink button Alt plus S. ಸೊ ಶ್ರಿಂಕ್ ಮೇಲೆ ನಾನೀಗ ಸ್ಪೇಸ್ ಕೀ ಪ್ರೆಸ್ ಮಾಡ್ತಾ ಇದ್ದೀನಿ. Space disk management list OS C. Layout simple type base disk 0 partition 4. Layout. ಸೊ ಫ್ರೆಂಡ್ಸ್, ಈಗ ಏನಾಯ್ತು ಅಂತಂದ್ರೆ ಲೋಕಲ್ ಡಿಸ್ಕ್ ಡಿ ಮತ್ತೆ ಇ ಕ್ರಿಯೇಟ್ ಆಯಿತು. ಸೊ ಇಲ್ಲಿ ಸ್ವಲ್ಪ ಸ್ಪೇಸ್ ಉಳ್ಕೊಂಡಿದೆ, ಅದನ್ನು ನಾವೀಗ ಎಫ್ ಡ್ರೈವ್ ಕ್ರಿಯೇಟ್ ಮಾಡಿಬಿಡೋಣ. ಸೊ ಎಫ್ ಡ್ರೈವ್ ಕ್ರಿಯೇಟ್ ಮಾಡೋದಕ್ಕೆ ಮತ್ತೆ OS ಮೇಲೆ ನಾನೀಗ ಫೋಕಸ್ ಇಡ್ತಾ ಇದ್ದೀನಿ. ನೋಡೋಣ ಫೋಕಸ್ ಎಲ್ಲಿದೆ. ಇನ್ಸರ್ಟ್ ಮತ್ತೆ ಟ್ಯಾಬ್ ಕೀ ಪ್ರೆಸ್ ಮಾಡ್ತಾ ಇದ್ದೀನಿ. Disk 0 partition 4. Layout simple type. ಮತ್ತೆ ನಾನೀಗ ಡೌನ್ ಕೀ ಪ್ರೆಸ್ ಮಾಡ್ತಾ ಇದ್ದೀನಿ. Disk 0 partition 1. Disk 0 partition 4. OS C. ಸೊ OS ಇದೆ. ಮತ್ತೆ ನಾನೀಗ ಇದರ ಮೇಲೆ ಅಪ್ಲಿಕೇಶನ್ ಕೀ ಪ್ರೆಸ್ ಮಾಡ್ತಾ ಇದ್ದೀನಿ. Context menu. ಫ್ರೆಂಡ್ಸ್, ಮತ್ತೆ ನಾನೀಗ ಶ್ರಿಂಕ್ ವಾಲ್ಯೂಮ್ ಸಿಗೋ ತನಕ ಡೌನ್ ಕೀ ಪ್ರೆಸ್ ಮಾಡ್ತಾ ಇದ್ದೀನಿ. Open 01 of 14. Explore mark change format unavail extend volume shrink volume H9 of 14. ಶ್ರಿಂಕ್ ವಾಲ್ಯೂಮ್ ಸಿಕ್ಕಿದೆ. ನನಗೆ ಎಂಟರ್ ಕೀ ಪ್ರೆಸ್ ಮಾಡ್ತಾ ಇದ್ದೀನಿ. ಮತ್ತೆ ಸೇಮ್ ಅಗೇನ್ ಅದೇ ವಾರ್ನಿಂಗ್ ಹೇಳುತ್ತೆ. Querying shrink space dialog. Querying volume for available shrink space. Shrink C dialog. Total size before shrink in MB 212,054. Size of available shrink space in MB 170,665. Total size after shrink in MB 41,389. You cannot shrink a volume beyond the point where any unmovable files are located. See the defrag event in the application log for detailed information about the operation when it is completed. See shrink a basic volume and disk management help for more information. Enter the amount of space to shrink in MB. Edit Alt plus E selected 170,665. ಓಕೆ ಫ್ರೆಂಡ್ಸ್, ಕೇಳಿಸ್ಕೊಂಡ್ರಲ್ಲ, ಕೊನೆಯದಾಗಿ ಉಳಿದಿರತಕ್ಕಂಥ ಸ್ಪೇಸ್ ಇದು. ಸೊ ಇಲ್ಲಿ ನಾನು ಇವಾಗ ಏನು ಮಾಡ್ತೀನಿ ಅಂತಂದರೆ ಕೊನೆಯದಾಗಿ ಲೋಕಲ್ ಡಿಸ್ಕ್ ಎಫ್ನ ಕ್ರಿಯೇಟ್ ಮಾಡ್ತಾ ಇದ್ದೀನಿ. ಲೋಕಲ್ ಡಿಸ್ಕ್ ಎಫ್ ಕ್ರಿಯೇಟ್ ಮಾಡೋದಕ್ಕೆ ಟೋಟಲ್ ಆಗಿ ಎಷ್ಟು ಸ್ಪೇಸ್ ಉಳಿದಿದೆಯೋ ಅದನ್ನೆಲ್ಲ ಲೋಕಲ್ ಡಿಸ್ಕ್ ಎಫ್ಗೆ ನಾನೀಗ ಅಲಾಟ್ ಮಾಡ್ತಾ ಇದ್ದೀನಿ. ಸೊ ಈಗ ನಾನು ಇಲ್ಲಿ ಟ್ಯಾಬ್ ಕೀ ಪ್ರೆಸ್ ಮಾಡ್ತಾ ಇದ್ದೀನಿ. Shrink button Alt plus S. ಓಕೆ ಫ್ರೆಂಡ್ಸ್, ಇಲ್ಲಿ ಶ್ರಿಂಕ್ ಅಂತ ಇದೆ. ನಾನೀಗ ಶ್ರಿಂಕ್ ಮೇಲೆ ಸ್ಪೇಸ್ ಕೀ ಪ್ರೆಸ್ ಮಾಡ್ತಾ ಇದ್ದೀನಿ. Space disk management pane list OS. ಓಕೆ ಫ್ರೆಂಡ್ಸ್, ಇವಾಗ ಏನಾಯ್ತು ಅಂತಂದರೆ ಲೋಕಲ್ ಡಿಸ್ಕ್ DEF 3 ಕ್ರಿಯೇಟ್ ಆಯಿತು. ಸೊ ಈಗ ಇದು ಕ್ರಿಯೇಟ್ ಆದ ನಂತರ ದಿಸ್ ಬಿಸಿಯಲ್ಲಿ ತೋರಿಸಲ್ಲ. ಸೊ ಇದನ್ನು ತೋರಿಸೋದಕ್ಕೆ ಏನು ಮಾಡಬೇಕು ಅಂತ ಅನ್ನೋದು ನಾನೀಗ ತೋರಿಸ್ಕೊಡ್ತಾ ಇದ್ದೀನಿ. ನಾನು ಇವಾಗ ಡಿಸ್ಕ್ ಮ್ಯಾನೇಜ್ಮೆಂಟ್ನ ಕ್ಲೋಸ್ ಮಾಡ್ತಾ ಇದ್ದೀನಿ Alt+F ಕೀ ಪ್ರೆಸ್ ಮಾಡೋದ್ರ ಮೂಲಕ. Desktop list this PC2. ಓಕೆ ಫ್ರೆಂಡ್ಸ್, ಇವಾಗ ನಾನು ಸ್ಟಾರ್ಟ್ ಮೆನು ಕೀ ಪ್ರೆಸ್ ಮಾಡ್ತಾ ಇದ್ದೀನಿ. Start window, search box edit, search for apps, settings and documents blank. ನಾನೀಗ ಈ ಸರ್ಚ್ ಬಾಕ್ಸಲ್ಲಿ ಫಾರ್ಮ್ಯಾಟ್ ಎ ವಾಲ್ಯೂಮ್ ಅಂತ ಟೈಪ್ ಮಾಡ್ತಾ ಇದ್ದೀನಿ. FORMAT ಸ್ಪೇಸ್ A ಸ್ಪೇಸ್ VOLUME. FOR form M A format T form space A form space V format of O form L form U format of volume system M E format of volume system settings. Press right to switch preview 1 of 1 level 1. ಫ್ರೆಂಡ್ಸ್, ಕೇಳಿಸ್ಕೊಂಡ್ರಲ್ಲ, ಫಾರ್ಮ್ಯಾಟ್ ಎ ವಾಲ್ಯೂಮ್ ಸಿಸ್ಟಮ್ ಸೆಟ್ಟಿಂಗ್ಸ್. ನಾನೀಗ ಇದರ ಮೇಲೆ ಎಂಟರ್ ಕೀ ಪ್ರೆಸ್ ಮಾಡ್ತಾ ಇದ್ದೀನಿ. Settings window. Create a virtual hard disk. VHD grouping. Create VHD button. ಫ್ರೆಂಡ್ಸ್, ನಾನಿಲ್ಲಿ ಟ್ಯಾಬ್ ಕೀ ಪ್ರೆಸ್ ಮಾಡ್ತಾ ಇದ್ದೀನಿ. Attach VHD button. ಮತ್ತೆ ಟ್ಯಾಬ್ ಕೀ ಪ್ರೆಸ್ ಮಾಡ್ತಾ ಇದ್ದೀನಿ. Create a dev drive grouping. Learn more about dev drives. Link. ಫ್ರೆಂಡ್ಸ್, ಇಲ್ಲಿ ಕ್ರಿಯೇಟ್ ಎ ಡೇವ್ ಡ್ರೈವ್ ಅಂತ ಇದೆ. ಇದನ್ನು ಯಾರು ಕ್ಲಿಕ್ ಮಾಡಬೇಡಿ.
ಯಾಕಂದರೆ ಇದು ಏನಾಗುತ್ತೆ ಅಂತಂದರೆ ಈ ಡೈವ್ ಡ್ರೈವ್ ಅಂತಂದರೆ ನಾವು ನಮ್ಮ ಲ್ಯಾಪ್ಟಾಪ್ ಅಥವಾ ಡೆಸ್ಕ್ಟಾಪ್ಗಳಿಗೆ ವಿಂಡೋಸನ್ನು ಬಿಟ್ಟು ಲಿನಿಕ್ಸ್ ಅಥವಾ ಆ್ಯಂಡ್ರಾಯ್ಡ್ ಆಪರೇಟಿಂಗ್ ಸಿಸ್ಟಮ್ ಇನ್ಸ್ಟಾಲ್ ಮಾಡ್ಕೊಳ್ಳುವಾಗ ಈ ಡ್ರೈವನ್ನ ಕ್ರಿಯೇಟ್ ಮಾಡಬೇಕಾಗತ್ತೆ. ಇದರಲ್ಲಿ ವಿಂಡೋಸ್ ರನ್ನಿಂಗ್ ಇರೋದ್ರಿಂದ ಇದು ಬೇಡ. ಮತ್ತು ನಾನೀಗ ಟ್ಯಾಬ್ ಕೀ ಪ್ರೆಸ್ ಮಾಡ್ತಾ ಇದ್ದೀನಿ. Create dev drive button optimized performance for developer scenarios. ಮತ್ತೆ ಟ್ಯಾಬ್ ಕೀ ಪ್ರೆಸ್ ಮಾಡ್ತಾ ಇದ್ದೀನಿ. List ST500LT012-1DG142 disk 0 button expanded 1 of 1. ಓಕೆ ಫ್ರೆಂಡ್ಸ್, ಇದು ಹಾರ್ಡ್ ಡಿಸ್ಕ್. ಓಕೆ, ಮತ್ತೆ ನಾನೀಗ ಟ್ಯಾಬ್ ಕೀ ಪ್ರೆಸ್ ಮಾಡ್ತಾ ಇದ್ದೀನಿ. Properties button. ಪ್ರಾಪರ್ಟಿ ಬೇಡ, ಮತ್ತೆ ಟ್ಯಾಬ್ ಕೀ ಪ್ರೆಸ್ ಮಾಡ್ತಾ ಇದ್ದೀನಿ. No label. Properties button FAT32 LFE system partition system volume. ಮತ್ತೆ ಟ್ಯಾಬ್ ಕೀ ಪ್ರೆಸ್ ಮಾಡ್ತಾ ಇದ್ದೀನಿ. OS ಅಂತ ಸಿಗೋ ತನಕ. OS C. Properties button NTFS LFE basic data partition boot volume. ಫ್ರೆಂಡ್ಸ್ ಕೇಳಿಸ್ಕೊಂಡ್ರಲ್ಲ, ಇಲ್ಲಿಂದ ನಮ್ಮ ಪಾರ್ಟಿಷನ್ಗಳು ಸ್ಟಾರ್ಟ್ ಆಗುತ್ತೆ. ಸೊ ಈಗ ಇದು OS ಅಂತಿದೆ. ಮತ್ತೆ ನಾನೀಗ ಟ್ಯಾಬ್ ಕೀ ಪ್ರೆಸ್ ಮಾಡ್ತಾ ಇದ್ದೀನಿ. Create volume button collapsed. ಫ್ರೆಂಡ್ಸ್ ಕೇಳಿಸ್ಕೊಂಡ್ರಲ್ಲ, ಕ್ರಿಯೇಟ್ ಎ ವಾಲ್ಯೂಮ್. ಓಕೆ, ನಾನೀಗ ಇದ್ರ ಮೇಲೆ ಸ್ಪೇಸ್ ಕೀ ಪ್ರೆಸ್ ಮಾಡ್ತಾ ಇದ್ದೀನಿ. Create simple volume 1 of 2. ಫ್ರೆಂಡ್ಸ್ ಇಲ್ಲಿ ಕ್ರಿಯೇಟ್ ಸಿಂಪಲ್ ವಾಲ್ಯೂಮ್ ಮತ್ತು ಡೇವ್ ಅಂತ ಇದೆ. ಡೇವ್ ಬೇಡ. ಇಲ್ಲಿ ನಾನು ಕ್ರಿಯೇಟ್ ಎ ಸಿಂಪಲ್ ವಾಲ್ಯೂಮ್ ಮೇಲೆ ಎಂಟರ್ ಕೀ ಪ್ರೆಸ್ ಮಾಡ್ತಾ ಇದ್ದೀನಿ. New volume dialog. New volume label drive letter file system size MB max 425,012 MB min 8 MB. New volume label edit blank. ನ್ಯೂ ವಾಲ್ಯೂಮ್ ಲೇಬಲ್ ಕೇಳ್ತಾ ಇದೆ. ಇಲ್ಲಿ ನೀವು ಏನು ಬೇಕಾದ್ರೂ ಕೊಟ್ಕೋಬೋದು. ಮ್ಯೂಸಿಕ್, ಡಾಕ್ಯುಮೆಂಟ್ಸ್, ಸಾಂಗ್ಸ್ ಆ ಥರ ಏನಾದ್ರು ಕೊಟ್ಕೋಬೋದು. ನಾನಿಲ್ಲಿ ಮ್ಯೂಸಿಕ್ ಅಂತ ಕೊಡ್ತಾ ಇದ್ದೀನಿ. USIC. ಮತ್ತೆ ನನಗೆ ಟ್ಯಾಬ್ ಕೀ ಪ್ರೆಸ್ ಮಾಡ್ತಾ ಇದ್ದೀನಿ. New volume drive letter combo box D collapsed. ಫ್ರೆಂಡ್ಸ್ ಇದು ಡ್ರೈವ್ ಲೆಟರ್, ಇದು ಡಿ ಇದೆ, ಹಾಗೆ ಇರಲಿ. ಮತ್ತೆ ನಾನು ಟ್ಯಾಬ್ ಕೀ ಪ್ರೆಸ್ ಮಾಡ್ತಾ ಇದ್ದೀನಿ. New volume file system combo box NTFS collapsed. ಇದು NTFS ಇದೆ, ಹಾಗೆ ಇರಲಿ. ಮತ್ತೆ ಟ್ಯಾಬ್ ಕೀ ಪ್ರೆಸ್ ಮಾಡ್ತಾ ಇದ್ದೀನಿ. New volume size MB edit focus max 425,012 MB min 8 MB 153,600. ಫ್ರೆಂಡ್ಸ್ ಇಲ್ಲಿ ಕೇಳಿಸ್ಕೊಂಡ್ರಲ್ಲ, ಇಲ್ಲಿ ನಾವು ಆಗಲೇ ಏನು ಕ್ರಿಯೇಟ್ ಮಾಡುವಾಗ ಕೊಟ್ಟಿದ್ವಲ್ಲ 1,53,600, ಅಂದರೆ ಇದು 150 GB. ಇದು ಹೀಗೆ ಇದೆ. ಮತ್ತೆ ನಾನು ಇಲ್ಲಿ ಟ್ಯಾಬ್ ಕೀ ಪ್ರೆಸ್ ಮಾಡ್ತಾ ಇದ್ದೀನಿ. Advanced toggle button not pressed invoke to show or hide advanced settings. ಮತ್ತೆ ಟ್ಯಾಬ್ ಕೀ ಪ್ರೆಸ್ ಮಾಡ್ತಾ ಇದ್ದೀನಿ. Format button. ಫಾರ್ಮ್ಯಾಟ್ ಅಂತ ಇದೆ, ನನಗೆ ಫಾರ್ಮ್ಯಾಟ್ ಮೇಲೆ ಸ್ಪೇಸ್ ಕೀ ಪ್ರೆಸ್ ಮಾಡ್ತಾ ಇದ್ದೀನಿ. Space list create volume button get help grouping get help link new notification from autoplay local disk D. Select to choose what happens with removable drives 1 of 1 window new notification from autoplay music D. Select to choose what happens with removable drives 1 of 1 window. ಫ್ರೆಂಡ್ಸ್ ಕೇಳಿಸ್ಕೊಂಡ್ರಲ್ಲ, ನೋಡಿ ಇವಾಗ ಏನಾಯ್ತು ಅಂತಂದ್ರೆ ಮ್ಯೂಸಿಕ್ ಡಿ ಕ್ರಿಯೇಟ್ ಆಯಿತು. ಮತ್ತೆ ನಾನೀಗ ಟ್ಯಾಬ್ ಕೀ ಪ್ರೆಸ್ ಮಾಡ್ತಾ ಇದ್ದೀನಿ. Back button Sagar search system more but creative attach VHD created lit properties button. ಸೊ ಮತ್ತೆ ನಾನು ಟ್ಯಾಬ್ ಕೀ ಪ್ರೆಸ್ ಮಾಡ್ತಾ ಇದ್ದೀನಿ. ಕ್ರಿಯೇಟ್ ಎ ವಾಲ್ಯೂಮ್ ಅಂತ ಸಿಗೋ ತನಕ. No label OS music create volume button collapsed. ಫ್ರೆಂಡ್ಸ್ ಕ್ರಿಯೇಟ್ ವಾಲ್ಯೂಮ್ ಕೇಳಿಸ್ಕೊಂಡ್ರಲ್ಲ, ನಾನೀಗ ಇದ್ರ ಮೇಲೆ ಸ್ಪೇಸ್ ಕೀ ಪ್ರೆಸ್ ಮಾಡ್ತಾ ಇದ್ದೀನಿ. Create simple volume 1 of 2. ಮತ್ತೆ ಸಿಂಪಲ್ ವಾಲ್ಯೂಮ್ ಮೇಲೆ ಎಂಟರ್ ಕೀ ಪ್ರೆಸ್ ಮಾಡ್ತಾ ಇದ್ದೀನಿ. New volume dialog new volume label drive letter file system size MB max 271,412 MB min 8 MB. New volume label edit blank. ಸೊ ಇಲ್ಲಿ ಮತ್ತೆ ನ್ಯೂ ವಾಲ್ಯೂಮ್ ಲೆವೆಲ್ ಕೇಳ್ತಾ ಇದೆ. ನಾನಿಲ್ಲಿ ಡಾಕ್ಯುಮೆಂಟ್ಸ್ ಅಂತ ಟೈಪ್ ಮಾಡ್ತಾ ಇದ್ದೀನಿ. DOCUMENTS. ಮತ್ತೆ ಟ್ಯಾಬ್ ಕೀ ಪ್ರೆಸ್ ಮಾಡ್ತಾ ಇದ್ದೀನಿ. New volume drive letter combo box E collapsed. ಸೊ ನೋಡಿ ಇದು ಡ್ರೈವ್ ಲೆಟರ್ ಇ ಇದೆ, ಆಗಲೇ ಡಿ ಆಯಿತು, ಈಗ ಇ ಇದೆ. ಮತ್ತೆ ಟ್ಯಾಬ್ ಕೀ ಪ್ರೆಸ್ ಮಾಡ್ತಾ ಇದ್ದೀನಿ. New volume file system combo box NTFS collapsed. ಸೊ NTFS ಇದು ಹಾಗೆ ಇರಲಿ. ಮತ್ತೆ ಟ್ಯಾಬ್ ಕೀ ಪ್ರೆಸ್ ಮಾಡ್ತಾ ಇದ್ದೀನಿ. New volume size MB edit focus max 271,412 MB min 8 MB 112,640. ಫ್ರೆಂಡ್ಸ್ ಕೇಳಿಸ್ಕೊಂಡ್ರಲ್ಲ, ನಾವು ಆಗಲೇ ಏನು ಟೈಪ್ ಮಾಡಿದ್ವಲ್ಲ, ಎಷ್ಟಪ್ಪ ಅಂತಂದರೆ ನಮಗೆ 110 GB ಬೇಕಂತ ಟೈಪ್ ಮಾಡಿದ್ವಲ್ಲ, ಇದು ಹಾಗೇ ಇದೆ. ಮತ್ತೆ ಟ್ಯಾಬ್ ಕೀ ಪ್ರೆಸ್ ಮಾಡ್ತಾ ಇದ್ದೀನಿ. Advanced toggle button not pressed invoke to show or hide advanced. ಮತ್ತೆ ಟ್ಯಾಬ್ ಕೀ ಪ್ರೆಸ್ ಮಾಡ್ತಾ ಇದ್ದೀನಿ. Format button. ಓಕೆ, ಫಾರ್ಮ್ಯಾಟ್ ಮಾಡಿ ನನಗೆ ಸ್ಪೇಸ್ ಕೀ ಪ್ರೆಸ್ ಮಾಡ್ತಾ ಇದ್ದೀನಿ. Space list create volume button collapsed. Get help grouping get help link new notification from autoplay documents E. Select to choose what happens with removable drives 1 of 1 window. ಓಕೆ ಫ್ರೆಂಡ್ಸ್, ಇವಾಗ ಏನಾಯ್ತು ಅಂತಂದರೆ ಲೋಕಲ್ ಡಿಸ್ಕ್ ಸಿ ಬಿಟ್ಟು ಡಿ ಮತ್ತು ಇ ಕ್ರಿಯೇಟ್ ಆಯಿತು. ಸೊ ಈಗ ನಾನು ಎಫ್ ರೆಡಿ ಮಾಡ್ತಾ ಇದ್ದೀನಿ. ನಾನು ಮತ್ತೆ ಇಲ್ಲಿ ಶಿಫ್ಟ್ ಟ್ಯಾಬ್ ಕೀ ಪ್ರೆಸ್ ಮಾಡ್ತಾ ಇದ್ದೀನಿ. List create a dev drive grouping create dev list ST5 property no label OS C music D documents E create volume button collapsed. ಫ್ರೆಂಡ್ಸ್ ಇಲ್ಲಿ ನೋಡಿ ಮತ್ತೆ ಕ್ರಿಯೇಟ್ ವಾಲ್ಯೂಮ್ ಮತ್ತೆ ಸ್ಪೇಸ್ ಕೀ ಪ್ರೆಸ್ ಮಾಡ್ತಾ ಇದ್ದೀನಿ. Create simple volume 1 of 2. ಮತ್ತೆ ಕ್ರಿಯೇಟ್ ಸಿಂಪಲ್ ವಾಲ್ಯೂಮ್ ಮತ್ತೆ ಇದ್ರ ಮೇಲೆ ಎಂಟರ್ ಕೀ ಪ್ರೆಸ್ ಮಾಡ್ತಾ ಇದ್ದೀನಿ. New volume dialog new volume label drive letter file system size MB max 158,772 MB min 8 MB. New volume label edit blank. ಸೊ ಫ್ರೆಂಡ್ಸ್ ಇಲ್ಲಿ ನ್ಯೂ ವಾಲ್ಯೂಮ್ ಇದರ ಲೇಬಲ್ ಕೇಳ್ತಾ ಇದೆ. ನಾನು ಸುಮ್ಮನೆ ಇಲ್ಲಿ ಅದರ್ಸ್ ಅಂತ ಟೈಪ್ ಮಾಡ್ತಾ ಇದ್ದೀನಿ. THER
S. ಮತ್ತೆ ಟ್ಯಾಪ್ ಕೀ ಪ್ರೆಸ್ ಮಾಡ್ತಾ ಇದ್ದೀನಿ. New volume drive letter combo box F collapsed. ಇದು ಡ್ರೈವ್ ಲೆಟರ್ ಎಫ್ ಇದೆ, ಹಾಗೆ ಇರಲಿ. ಮತ್ತೆ ಟ್ಯಾಪ್ ಕೀ ಪ್ರೆಸ್ ಮಾಡ್ತಾ ಇದ್ದೀನಿ. New volume file system combo box NTFS collapsed. ಇದು NTFS ಇದೆ, ಹಾಗೆ ಇರಲಿ. ಮತ್ತೆ ಟ್ಯಾಪ್ ಕೀ ಪ್ರೆಸ್ ಮಾಡ್ತಾ ಇದ್ದೀನಿ. New volume size MB edit focus max 158,772 MB min 8 MB 112,640. ಓಕೆ ಫ್ರೆಂಡ್ಸ್, ನಾವೇನು ಆಗಲೇ ಕ್ರಿಯೇಟ್ ಮಾಡುವಾಗ ಸ್ಪೇಸ್ ಕೊಟ್ಟಿದ್ವೋ ಇದು ಹಾಗೇ ಇರುತ್ತೆ. ಮತ್ತೆ ಟ್ಯಾಪ್ ಕೀ ಪ್ರೆಸ್ ಮಾಡ್ತಾ ಇದ್ದೀನಿ. Format button. ಓಕೆ ಫ್ರೆಂಡ್ಸ್, ಇಲ್ಲಿ ಫಾರ್ಮ್ಯಾಟ್ ಅಂತಿದೆ, ನಾನೀಗ ಫಾರ್ಮ್ಯಾಟ್ ಮೇಲೆ ಸ್ಪೇಸ್ ಕೀ ಪ್ರೆಸ್ ಮಾಡ್ತಾ ಇದ್ದೀನಿ. Space. Get help grouping. Get help link. New notification from autoplay. Others. F. Select to choose what happens with removable drives. 1 of 1 window. ಓಕೆ ಫ್ರೆಂಡ್ಸ್, ಇವಾಗ ಲೋಕಲ್ ಡಿಸ್ಕ್ DEF 3 ಕ್ರಿಯೇಟ್ ಆಯಿತು. ನಾನು ನಿಮಗೆ ದಿಸ್ ಪಿಸಿಲಿ ತೋರಿಸ್ತಾ ಇದ್ದೀನಿ. ನಾನು ಇವಾಗ ಇದನ್ನು ಕ್ಲೋಸ್ ಮಾಡ್ತಾ ಇದ್ದೀನಿ. ಕ್ಲೋಸ್ ಮಾಡೋದಕ್ಕೆ Alt ಮತ್ತು F4 ಕೀ ಪ್ರೆಸ್ ಮಾಡ್ತಾ ಇದ್ದೀನಿ. Desktop list. Sagar 1 of 9. ನಾನೀಗ ದಿಸ್ ಪಿಸಿ ಓಪನ್ ಮಾಡ್ತಾ ಇದ್ದೀನಿ. This PC 2 of 9. Location. ಓಕೆ, ದಿಸ್ ಪಿಸಿ ಮೇಲೆ ಎಂಟರ್ ಕೀ ಪ್ರೆಸ್ ಮಾಡ್ತಾ ಇದ್ದೀನಿ. This PC. Items view list. Devices and drives grouping expanded. OS. C. Not selected. Row 1 column 1 1 of 4. This PC tab selected 1 of 1. ಓಕೆ ಫ್ರೆಂಡ್ಸ್, ನಾನೀಗ ಇಲ್ಲಿ OS ಸೆಲೆಕ್ಟ್ ಮಾಡ್ಕೊಳ್ಳೋಕೆ ಸ್ಪೇಸ್ ಕೀ ಪ್ರೆಸ್ ಮಾಡ್ತಾ ಇದ್ದೀನಿ. Space selected. Devices and OS. C. 1 of 4. Space free. 9.42 GB total size. 49.7. Music. D. Row 2 2 of 4. Space free. 149 GB total size. 149 GB tooltip. ಫ್ರೆಂಡ್ಸ್, ಕೇಳಿಸ್ಕೊಂಡ್ರಲ್ಲ, 150 GB ಕೊಟ್ಟಿದ್ದೆ, ಇಲ್ಲಿ 149 GB ತೋರಿಸ್ತಾ ಇದೆ. ಮತ್ತೆ ನಾನೀಗ ಡೌನ್ ಕೀ ಪ್ರೆಸ್ ಮಾಡ್ತಾ ಇದ್ದೀನಿ. Documents. E. Row 3 3 of 4. Space free. 109 GB total size. 109 GB tooltip. ಫ್ರೆಂಡ್ಸ್, ಕೇಳಿಸ್ಕೊಂಡ್ರಲ್ಲ, ನೋಡಿ 110 GB ಕೊಟ್ಟಿದ್ದೆ, 109 GB ತೋರಿಸ್ತಾ ಇದೆ. ಮತ್ತೆ ನಾನೀಗ ಡೌನ್ ಕೀ ಪ್ರೆಸ್ ಮಾಡ್ತಾ ಇದ್ದೀನಿ. Others. F. Row 4 4 of 4. Space free. 109 GB total size. 109 GB tooltip. ಓಕೆ ಫ್ರೆಂಡ್ಸ್, ಕೇಳಿಸ್ಕೊಂಡ್ರಲ್ಲ, ಇದಕ್ಕೂ ಅಷ್ಟೇ 110 GB ಕೊಟ್ಟಿದ್ದೆ, 109 GB ತೋರಿಸ್ತಾ ಇದೆ. ಸೊ ಫ್ರೆಂಡ್ಸ್, ಇದಾಗಿತ್ತು ಇವತ್ತಿನ ಟ್ಯುಟೋರಿಯಲ್. ಈ ಟ್ಯುಟೋರಿಯಲ್ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ನಿಮ್ಮ ಸ್ನೇಹಿತರೊಂದಿಗೆ ಶೇರ್ ಮಾಡ್ಕೊಳ್ಳಿ, ಹಾಗೆ ತಪ್ಪದೇ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಕೇಳ್ಕೊಳ್ತಾ ಇಂದಿನ ಸಂಚಿಕೆಯನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು ಫ್ರೆಂಡ್ಸ್, ಥ್ಯಾಂಕ್ ಯು ವೆರಿ ಮಚ್.